ಹಾಯ್, ನಾನು ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ಎಲ್ಲರಿಗೂ ಬೆಳಗಿನ ಶುಭೋದಯ ನೋಡಿ. ಹಾಗೆ ಗುಡ್ ಮಾರ್ನಿಂಗ್ ನೋಡಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಸ್ನೇಹಿತರೆ. ಟೈಮ್ 6 ಗಂಟೆ ಆಗಿತ್ತು ಈಗ ನೋಡಿ. ಹೆಂಗಿರ್ತೈತ್ರಿ ನೇಚರ್ ಹಳ್ಳಿ ಕಡೆ. ಬೆಳಿಗ್ಗೆ ಈ ನೇಚರ್ ನೋಡ್ತಾ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನಮ್ಮ ಡೇನ ಚೆನ್ನಾಗಿರುತ್ತೆ ನೋಡಿ. ಬರ್ರಿ ಇವತ್ತಿನ ಲಾಗ್ ಹೆಂಗೆ ಹೋಗ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಹುಂಜುಗಳು ಕೂಗ್ತಾ ಇದ್ದಾವೆ ಸ್ನೇಹಿತರೆ. ನೋಡಿ ಆಡುಗಳದ ಎಷ್ಟು ಚಂದ ನೋಡ್ರಿ ಇರ್ತದೆಲ್ಲ ಆಟ ಮರಿಗಳದು. ನೋಡೋಕ್ಕೆ ಚೆನ್ನಾಗಿರುತ್ತೆ ರೀ ಹಕ್ಕಿಗಳ ಸೌಂಡು ನೋಡಿ. ಈ ಥರ ಎಲ್ಲ ಕೇಳಬೇಕ್ರಿ. ಪ್ರಕೃತಿ ಯಾರು ಹಳ್ಳಿಯಾಗ ಇಷ್ಟಪಡ್ತಾರಲ್ಲ, ಹಳ್ಳಿ ಈ ಥರ ಸೌಂಡ್ ಕೇಳೋಕೆ ಇಷ್ಟಪಡ್ತಾರೆ ನೋಡ್ರಿ. ಹುಂಜ ಕೂಗಿರೇನ ಬೆಳಗ್ಗೆ ಆಗ್ತೈತೆ ಅನ್ನೋದು ಅಜ್ಜಿ ಜಂಬ ಪಾಠದಿಂದ ಕಲ್ತಿರೋದು. ಆದರೆ ಅವು ನಸುಕನ್ಯಾಗ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ತಾವೆ ಸ್ನೇಹಿತರೆ. ನಮ್ಮ ಹುಂಜ ಇರೋದು 20 ಹುಂಜ ಅದಾವ. 20 ಹುಂಜ ಎಲ್ಲ ಒಂದೊಂದು ಟೈಮ್ದಾಗ ಒಮ್ಮೆ ಕೂಗೋಕ್ಕಾಗಂಗಿಲ್ಲ ರೀ. ಬಿಟ್ಟು ನೋಡ್ರಿ ಯಾವ ಥರ ಸೌಂಡ್ ಮಾಡಕತ್ತಾವ ರೀ. ರಂಗೋಲಿ ಹಾಕೊಂಡು ಬಂದೆ ನೋಡ್ರಿ. ಇವತ್ತು ಡಿಫ್ರೆಂಟ್ ಹಾಕೀನಿ ರಂಗೋಲಿ ನೋಡ್ರಿ. ಸಣ್ಣ ಮಕ್ಕಳು ಹಾಕಿರ್ತಾರಲ್ಲ ಆ ಥರ ರಂಗೋಲಿ ಹಾಕೀನಿ. ಏನೋ ನೆನಪಾಯ್ತು ರೀ, ಸಣ್ಣಾಗಿರ್ತಾಗ ಹಾಕಿರೋದು ರಂಗೋಲಿ, ಅದಕ್ಕೆ ಹಾಕಿದ್ದೆ ನೋಡಿ ಸ್ನೇಹಿತರೆ. ಇಷ್ಟ ಯಜಮಾನ್ರು ಕೂಡ ಹೋಗ್ಯಾರ ಈಗ ಗಾಡಿ ತೊಗೊಂಡು ಗಳೆ ಹೊಡ್ಯಕ್ಕೆ ಹೋಗ್ಯಾರ. ಸ್ಟಾರ್ಟ್ ಆಗೈತ್ರಿ ಅವ್ರದ್ದು ಕೆಲಸ. ನಿನ್ನೆ ಹಿಡ್ದನ ಎಲ್ಲ ಕಸ ಹೊಡ್ಕೊಂಡ್ಯಾರಿ. ಒಳಗಡೆ ಕಸ ಹೊಡಗಿ ನೀರು ಕಾಯಕ್ಕಿಟ್ಟೆ. ಅವರು ಬಾತ್ರೂಮ್ಗೆ ಹೋಗಿ ಬರ್ದ್ರಾಗ ನೀರು ಕಾದಿದ್ದರೆ ಜಳಕ ಮಾಡಿರಿ. ಅವರು ಜಳಕ ಮಾಡಿ ಒಲೆ ಮ್ಯಾಗ ಕಾಶಿ ಕೊಟ್ಟೀನಿ ರೀ. ಗ್ಯಾಸಿನ ಮ್ಯಾಗಾದ್ರೆ ಗ್ಯಾಸ್ ಇದು ಆಗ್ತೈತೆ ಅಂತ ಹೇಳಿ ಇವಷ್ಟು ಕಟ್ಗೆ ಇದ್ದಿದ್ದಿಲ್ಲ ರೀ. ಅವರೇ ಮುರ್ಕೊಂಡು ಬಂದ್ರಿ. ನಾ ಈ ಕಡೆ ನೀರು ಕಾದಿದ್ದು ರೀ. ಹೊಳೆ ಒಲೆ ಆಗ್ತೈತೆ ಅಂತೇಳಿ ಅಂಥವಿಂಥವು ಹಾಕಿ ನೀರು ಕಾಸ್ಕೊಳ್ಳೋದು ಸ್ನೇಹಿತರೆ. ಇವಾಗ ನನಗೂ ಕಾದವ್ರ ನೀರು ಜಳಕ ಮಾಡ್ಬೇಕ್ರಿ. ತಲೆ ಹಿಕ್ಕೊಂಡು ಜಳಕ ಮಾಡ್ತೀನಿ. ಹಾಲು ಹಿಂಡ್ಕೊಂಡು ಬಂದು ಕೊಟ್ರೆ ಚಹಾ ಮಾಡಿದೆ ನೋಡ್ರಿ. ನಮ್ಮ ಮಾಡಿನ ಹಾಲಿಂದು ಚಹಾ ರೀ. ಗಟ್ಟಿ ಆಗತ್ತೆ ಸ್ನೇಹಿತರೆ. ಹಾಲು ತಿಳು ಇದ್ರೆ ತೆಳ್ಳಗಾಗ್ತೈತ್ರೆ. ಗಟ್ಟಿನ ಚಲೋ ಐತ್ರಿ ನಮ್ದು ಆಡು ಹಿಂಡ್ಲಕ್ಕ. ಇದಷ್ಟ ಮುಸ್ರಿ ಎಲ್ಲ ಕೋಳಿಗೆ ನುಚ್ಚ ನೆನಾಕ್ಬೇಕ್ರಿ. ಕೋಳಿಗೆ ನುಚ್ಚು ನೆನಾಕ್ಬೇಕು. ಭಾಳ ತಿಂತಾವೆ ಸ್ನೇಹಿತರೆ ಅವು. ಮೊನ್ನೆ 10 kg 10 ಸೊಲ್ಗಿ ಬೀಸ್ಕೊಂಡು ಬಂದಾರೆ. ಆಗ್ಲಕ್ಕೆ ಬತ್ರಿ. ಇವತ್ತು ಜೋಳ ಹಸನ್ ಮಾಡಬೇಕು, ಗೋಧಿ ಹಸನ್ ಮಾಡಬೇಕು. ಹಿಟ್ಟಿಲ್ಲ ರೀ. ರಾತ್ರಿ ಬರೋಣ ರೀ ಬೀಸ್ಕೊಂಡು ಬರ್ತಾರೆ. ಜೋಳದ ಇಷ್ಟ ಅಷ್ಟ ಆಗೈತ್ರಿ. ಗೋಧಿ ಹಿಟ್ಟನು ಸ್ವಲ್ಪ ಐತ್ರಿ. ಈ ಥರ ಉದುರು ಇರ್ತೈತ್ರಿ ಅದು. ಅದಕ್ಕೆ ನೀರು ಹಾಕಿ ನೆನೆ ಇಟ್ಟಿವಂದ್ರೆ ರೀ ಅವು ಫಾಸ್ಟ್ ತಿನ್ನಕ್ಕೆ ಬರ್ತೈತಿ. ಈ ಥರ ಹಾಕಿ ಅಕ್ಕಿ ಹಾಕಾಕತ್ತೀನಿ ರೀ. ಇವಷ್ಟು ಹಾಕಿ ನೆನೆ ಇಟ್ಟಿವಂದ್ರೆ ರೀ ಚಂತನ ಆಗ್ತೈತ್ರಿ ಅವ್ಕೆ ತಿನ್ನಕ್ಕೆ. ಮಾಡ್ಬೋದು ರೀ. ಕೋಳಿ ಸಾಕಾಣಿಕೆನೂ ಮಾಡ್ಬೋದು. ಇವು ನೈಟ್ ಅಕ್ಕಿ ತೊಳೆದಿರೋ ನೀರಿತ್ತು ರೀ, ಎಲ್ಲನೂ ಇದ್ರಾಗ ಮಿಕ್ಸ್ ಮಾಡಿಬಿಡ್ತೀನಿ ರೀ. ಯಾವುದೂ ವೇಸ್ಟ್ ಆಗಂಗಿಲ್ಲ ರೀ. ಈಗ ಹೊರಗಡೆ ನೀರು ಹಾಕೋದು ಸ್ವಲ್ಪ ಅಕ್ಕಿ ಉಳಿದಿರ್ತಾರೆ ಕೆಳಗೆ. ಮತ್ತು ಅಕ್ಕಿ ನೀರಾಗ ಪ್ರೋಟೀನ್ ಇರ್ತೈತ್ರಿ, ಚಲೋ ಇರ್ತೈತ್ರಿ. ಅದು ಚೆಲ್ಲಬಾರ್ದು ರೀ ಹೊರಗಡೆ. ನೋಡ್ರಿ ಎಷ್ಟು ಕೂಗಾಕತ್ತಾರೆ. ಈ ಥರ ನೆನೆ ಹಾಕಿಬಿಡ್ತೀನಿ ಸ್ನೇಹಿತರೆ. ಹತ್ರನ ನೆನೆ ಹಾಕಿ ಒಂದು 2 ತಾಸು ಬಿಟ್ಟನೆ ಅಂದ್ರೆ ರೀ, ಇಲ್ಲಂದ್ರೂ ಆ ಬೊಗೋಣಿಲಿ 2 ಬೊಗೋಣಿ ನೀರು ಹಿಡಿತೈತ್ರಿ. ಇದು ನೆನೆದು ಉಬ್ಬಿ ಬಿಡ್ತೈತ್ರೆ. ಈ ಥರ ಇದಕ್ಕೂ ಇಡ್ತಾರೆ. ಏನಂತಾರೆ, ದನಗಳಿಗೆ, ಆಕಳ ಎಮ್ಮಿಗಳಿಗೆ ರೀ, ಅವಕ್ಕೂ ಇಡ್ತಾರೆ. ಆದ್ರೆ ಕೋಳಿಗೆ ಉದುರಂಗೆ ಹಾಕಿದೀವಿ ಅಂದ್ರೆ ಚಲ್ತಾವ್ರಿ. ಅದಕ್ಕೆ ನಾನು ನೀರಾಗ ನೆನೆ ಹಾಕಿ ಅವಕ್ಕೂ ತಿನ್ನಕ್ಕೂ ಫಾಸ್ಟ್ ಆಗ್ತೈತ್ರಿ.
ಅದು ನೆನೆದಂಗೆ ನೀರು ಹಾಕಿ ಕಲಸು ಬಿಡೋದು ನೋಡ್ರಿ. ಎಷ್ಟು ನೀರು ಹಾಕಿರ್ತೀವಿ ರೀ ಎಲ್ಲ ಹಿಡ್ಕೊತೈತೆ ರೀ. ಒಟ್ಟು ನುಚ್ಚ ಅಕ್ಕಿ ಅಷ್ಟು ನೆನೆ ಹಿಡ್ಕೊಂಡ್ರಿ ಮತ್ತೆ ಹಾಕೋ ಮುಂದೆ ಮತ್ತೊಂದು ಸ್ವಲ್ಪ ನೀರು ಹಾಕ್ತೀನಿ ರೀ. ಇದು ಎಷ್ಟು ಅಳಸು ಐತಿಲ್ರಿ ಎಲ್ಲ ಹಿಡ್ಕೊಂಡಿರ್ತೈತೆ ರೀ. ಅಷ್ಟು 1-2 ತಾಸು ಬಿಟ್ಟು ನಾನು ಅಡುಗೆ ಕೆಲಸ ಎಲ್ಲ ಆಗೋ ಮಟ್ಟ ಬಿಡ್ತೀನಿ ರೀ. ಆಮೇಲೆ ಹಾಕಿಬಿಡ್ತೀನಿ ರೀ. ಗೊಂಜಾಳ ಮೊಳಕೆ ಬರಿಸಿ ಹಾಕಿರಂತೂ ಇಷ್ಟು ಅದರಿಂದ ಇದು ಐತ್ರಿ. ಹಾಲು ಹಿಂಡು ದನಗಳಿಗೆ ಅದು ಹಾಕಿರಿ ಅಷ್ಟು ಪ್ಯಾಂಟ್ ಬರ್ತೈತೆ ಹಾಲಿಗೆ ಹೇಳ್ತಾರೆ. ಹಸು ಸಾಕಾಣಿಕೆ ಮಾಡಿದವರು ಈ ಕೋಳಿಗೂ ಕೂಡ ಹಾಕ್ತಾರೆ. ಇದು ಆಗಿದ್ರಿ. ನಾನು ತಲೆ ಇಕ್ಕೊಂಡು ಜಳಕ ಮಾಡ್ತೀನಿ ರೀ. ಜಳಕ ಮಾಡಿ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಅಲ್ಲಿವರೆಗೆ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಎಲ್ಲ ಕೆಲಸ ಮುಗಿತ್ರಿ. ರೊಟ್ಟಿ ಮಾಡ್ತಾ ಇದ್ದೀನಿ. ಇನ್ನ ಪಲ್ಯ ಮಾಡ್ಬೇಕ್ರಿ. ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡ್ತೀನಿ. ಚಿನ್ನು ಚಹಾ ಕುಡಿಯಾಕತ್ತಂದ್ರೆ ಇವಾಗ ಜಳಕ ಮಾಡೋಣ. ಇಲ್ಲಿ ಒಲಿ ಖಾಲಿ ಆಯ್ತು. ನಾವು ಜಳಕ ಮಾಡು ಅಂದ್ರೆ ಎಷ್ಟೋ ತನ ಮಾಡ್ಲಿಲ್ರಿ. ಲೇಟ್ ಆದ್ರಿ. ರೊಟ್ಟಿ ಮಾಡ್ಕೊಂಡು ಮಾಡೋ ಚಿನ್ನು ಅಂದ್ರ ಹುಡುಗ ಹೊಟ್ಟಿ ಎಳಕ್ ನಿಲ್ಗಿಲ್ರಿ. ಮ್ಯಾಗ ಹೋಗಿ 2 ಸಲ ಹೋಗಿ ಎಬ್ಬಿಸಿ ಬಂದಾಗ ಅವಾಗ ಎದ್ದಾನ್ರಿ. ಒಲಿ ಮ್ಯಾಗಿನ ರೊಟ್ಟಿನ ಟೇಸ್ಟ್ ಆಗ್ತಾವ ನಮ್ಗೆ. ಗ್ಯಾಸಿನ ಮ್ಯಾಗಿನ ರೊಟ್ಟಿ ಅವಾಗ ಅಷ್ಟ ತಿನ್ನಾಕ ಬೇಸ್ ನೋಡ್ರಿ. ಯಾಕಂದ್ರೆ ಇಲ್ಲಿ ಕಿಚ್ನ್ಯಾಗ ಸುಡ್ತಿರ್ಲಿ. ಕಿಚ್ನ್ಯಾಗ ಸುಟ್ಟಿರೋ ಟೇಸ್ಟನ ಬೇರೆ ಆಗ್ತೈತ್ರಿ. ಮತ್ತೆ ಇವನ್ನ ಹಿಟ್ಟು ತಿನ್ನಾಕು ಬರ್ತೈತ್ರಿ. ತಂದು ಮಾಡಿ ಅವು ಏನೈತಿ ಒಂಥರ ಕೆಬ್ಬನಗತ್ಲೆ ಕಟಿ ಆದಂಗ ಆಗ್ಬಿಡ್ತಾವ. ಡಬ್ಬಾಕ್ ತೆಗ್ದಿದ್ರು ಇವು ಪದರ್ ಬಿಟ್ಟಿರ್ತಾವ. ಹಿಂಗ್ ಪದರ್ ಬಿಟ್ಟಿದ್ದು ತಂಗಳಾಗನ ಏನಾಗ್ತೈತ್ರಿ, ಸಣ್ಣ ಮುರಿದ್ರ ಎಷ್ಟು ಚಂದ ಹೂವಿನ ಗತ್ಲೆ ಇದು ಹಾಕೋರಿ. ಅವು ನೋಡ್ರಿ ಎಷ್ಟು ಚಂದ ಉಪ್ಪೈತ್ರಿ. ಹುಗ್ಗಾಗತ್ಲೆ ಉಪ್ತಾವ್ರಿ ರೊಟ್ಟಿ. ಗ್ಯಾಸ್ನು ಉಳಿತಾಯ ಆಕೈತ್ರಿ. ಊಟದ ತಿಂದಾರ ಹೊಟ್ಟಿಗೂ ಟೇಸ್ಟ್ ಆಗ್ತೈತಿ. ಮುಟ್ಟಿಗೆ ಮಾಡ್ಕೋತ ಮುಟ್ಟಿಗೆ ಮಾಡ್ಕೋತಾನ ನಮ್ ಚಿನ್ನು. ಯಾವಾಗ ಬಿಸಿ ರೊಟ್ಟಿ ಮಾಡಾಗ ಇವತ್ತು ಅಲ್ಲ ನಾತಾನ. ಅದನ್ನ ಒಂದು ಮುಟ್ಟಿಗೆ ತಿಂದ್ರಿ ಅದ್ರ ಮ್ಯಾಗ ಇರ್ತಾನ್ರಿ ಮಧ್ಯಾಹ್ನ ತನ. ಈ ತರ ಮಾಡ್ತೀವಿ ನೋಡ್ರಿ ರೊಟ್ಟಿ. ಇಷ್ಟ ಮಾಡಿ ಅಂದ್ರೆ ಚಂತನ ಆಗ್ತಾವ. ಸಂಜಿಕ್ ಮಾಡಿದ್ ಹತ್ತಂಗಿಲ್ಲ. ನಾವು ಮುಂಜಾನೆ ಮಾಡ್ಬಿಟ್ಟು ಅಂದ್ರೆ ಸಂಜಿಕ್ ಒಲಿ ಹೊತ್ಸಾಕ ಬಾಳ ಸೆಕೆ ಆದಂಗ ಆಗ್ತೈತ್ರಿ. ಸಂಜೆ ಗಾಳಿ ಇದಂಗೆ ಇರ್ತೈತಿ. ಅಡ್ಗಿ ಮನ್ಯಾಗ ಬಾಳ ಸೆಕೆ ರೀ. ಹೊರಗಡೆ ಚಂತನ ಕಾದಿರ್ತೈತಿ. ಈಗ ಜೋಳ ಹಸನ್ ಮಾಡ್ಬೇಕ್ರಿ. ಹಿಟ್ಟಾಗೈತಿ. ಜೋಳ, ಗೋಧಿ, ಗೊಂಜಾಳ ಎಲ್ಲ ಹಸನ್ ಮಾಡಿ ಗಿರ್ನಿ ಬಿಸ್ಕೊಂಬರ್ತೇನ್ ಚೆನ್ನಾಗ್ತು. ಹೆಂಗ್ ಬಿಸ್ಕೊಂಬರ್ತಿ? ಗಾಡಿ ಹೊಡಿತಿ? ಹೌದಪ್ಪ. ಇನ್ನ ಬರಂಗಿಲ್ಲ ಬಾಳ ಗಾಡಿ ಹೊಡ್ಯಾಕ. ನಿನ್ಗೆ ಹಂಗ ಅನ್ನ ಇದ್ದಂಗ ಬಿಸ್ಕೊಂಬರ್ತಿದ್ದ. ನೋಡಿ ಸ್ನೇಹಿತರೆ, ರೊಟ್ಟಿನೂ ಆಯಿತು, ಪಲ್ಯನೂ ಮಾಡಿದೆ, ಬಾಂಡೆನೂ ತೊಳ್ಕೊಂಡು ಬಂದೀನಿ ರೀ. ಬಾಂಡೆ ಅಷ್ಟು ಹಚ್ಬೇಕ್ರಿ. ಅವನ್ನ ಬಟ್ಟಿನೂ ತೊಳೆದು ಹಾಕಿದೆ. ಬಾಂಡೆ ಎಲ್ಲ ಆಯಿತು. ಕಟ್ಟಿಗೆ ಅಷ್ಟು ಖಾಲಿ ಆಗಿಬಿಟ್ಟು ನೋಡ್ರಿ. ರೊಟ್ಟಿ ಮಾಡೋಣ. ಯಜಮಾನ್ರ ನಸಕ್ನ್ಯಾಗ ತಂದು ಓದಿದ್ರು ಒಂದು ದಿವಸ. ನೋಡಿ ಇಷ್ಟು ರೊಟ್ಟಿ ಮಾಡೀನಿ. ನಮ್ಮ ಚಿನ್ನು ಇನ್ನೂ ರೊಟ್ಟಿ ಊಟ ಮಾಡಿ ಹೋಗ್ಯಾನ್ರಿ. ಈಗ ನಾವು ಸಾಂಬಾರು ಹಚ್ಕೊಂಡ ಮತ್ತು ಬದ್ನಿಕಾಯಿ ಪಲ್ಯ ಮಾಡೀನಿ ನೋಡ್ರಿ. ಇಷ್ಟ ಮಂದ್ರಂಗೆ ಮಾಡಿದ್ರಿ. ಅವ ರಸ ಹಚ್ಕೊಂತಿತ್ತಾನ್ರೆ. ಹೋಳು ತಿನ್ನಂಗಿಲ್ಲ. ಇನ್ನೂ ಅಷ್ಟು ರೈಸ್ ಐತ್ರಿ. ಇದಿಷ್ಟ ನೈಟ್ದು ಸಾಂಬಾರು ಐತಿ. ಬೊಗೋನ್ಯಾಗಿಂದ ಕಾಸಿದ್ದು ತೆಗೆದು ಅದು ಸಣ್ಣದೊಂದು ಇದ್ರಾಗ ಹಾಕಿನ್ರಿ. ಆಡಿಗೆ ಮೇವು ತೊಗೊಂಬರ್ಬೇಕು ಸ್ನೇಹಿತರೆ. ಇನ್ನು ಟೈಮ್ ಈಗ 10:40 ನಿಮಿಷ ಆತ್ರಿ. 10:40 ನಿಮಿಷ ಆಗೈತ್ರಿ.
ಊಟ ಮಾಡಿ ಆಡಿಗೆ ಮೇವು ತೊಗೊಂಬಂದು ಮೇವು ತೊಗೊಂಡು ಆ ಕಡೆ ಅಂಗಡಿಗೆ ಹೋಗ್ಬಿಡ್ತೀನಿ ರೀ. ಈ ಕಡೆ ಏನು ಬರಂಗಿಲ್ಲ ರೀ ನಾ ಬಾಗ್ಲ ಹಿಡ್ಕೊಂಡು ಊಟ ಮಾಡಿ ಒತ್ತಾಟೆ ನಿಶ್ಚಿಂತೆ ಆ ಕಡೆ ಹೋಗ್ಬಿಡ್ತೀನಿ ರೀ. ನಿನ್ನೆ ಹೋಳಿಟ್ಟಿದ್ದು ಸೌತೆಕಾಯಿ ಅದಾವ್ರೆ. ಬರ್ರಿ ಸ್ನೇಹಿತರೆ ಊಟ ಮಾಡೋಣ. ನೋಡಿ ರೊಟ್ಟಿ ಖಡಕ್ ರೀ ಜೋಳದ ರೊಟ್ಟಿ ಊಟ ಮಾಡೋಣ ಬರ್ರಿ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಖಡಕ್ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಟೊಮೆಟೊ ಸಾಂಬಾರು. ಊಟ ಮಾಡಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮೇವು ತೊಗೊಂಡು ಬಂದು ಸ್ನೇಹಿತರೆ ಬರ್ರಿ ಊಟ ಮಾಡೋಣ ಮತ್ತೊಮ್ಮೆ. ಸೂಪರ್ ಐತ್ರಿ ಬದ್ನಿಕಾಯಿ ಪಲ್ಯ ಅಂತೂ. ಮತ್ತು ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಊಟ ಮಾಡಿ ಉಳ್ಳಾಗಡ್ಡಿ ಹೊಲಕ್ಕೆ ಮೇವು ಮಾಡ್ಕೊಳಕ್ಕೆ ಬಂದಿ ನೋಡ್ರಿ. ಫ್ಲಾಟ್ ಮಗ್ಲ ಐತ್ರಿ, ಸಮೀಪ ಐತೆ ಅಂತ ಹೇಳಿ ಬಂದಿನ್ರಿ. ಎಷ್ಟು ಹೊಳ್ಯಾರ ನೋಡ್ರಿ. ಈಗ ಸಾಲಿ ಹುಡುಗಿಯರೆಲ್ಲ ಬಿಟ್ಟು ಉಳ್ಳಾಗಡ್ಡಿ ಹೊಳಕ್ಕೆ ಬಂದಾರ ನೋಡ್ರಿ. ಪಗಾರ ಭಾಳ ಐತಿರ್ಲ ಈಗ. ಮುಖ ಎಲ್ಲಾರು ಮುಖ ಕಟ್ಕೊಂಡಾರಿ. ಬಿಸಿಲು ಕಡಿಮೆ ಐತ್ರಿ ಇವತ್ತು. ಹೊಲದ ಮಾಲಕ್ತಿ ನೋಡ್ರಿ, ಮಾಲಕ್ ಸುಮ್ಮನೆ ಹೊಳಾಕತ್ತಾರ. ಉಳ್ಳಾಗಡ್ಡಿ ಹೊಲ ಆಗಿ ಹೋಗಿಬಿಡ್ತೈತ್ರಿ ಅವಾಗ. 4 ಎಕರೆ ಸೋಸ 2 ಎಕರೆ ರೀ. ಎಷ್ಟು ಮಂದಿ ಇದಾರಿ? 10 ಮಂದಿ ಇದಾರನ್ರಿ. 10 ಮಂದಿ ರೀ. ಒಂದು ದಿನಕ್ಕೆ 2 ಎಕರೆ ಸೋಸ್ಯಾರತ್ರಿ ನೋಡ್ರಿ. ಹೊಲದ ಮಾಲಕರು ಟ್ಯಾಕ್ಟರ್ದಾಗ ಕೂತಾರೆ, ಸಣ್ಣ ಮಾಲಕರು ಉಳ್ಳಾಗಡ್ಡಿ ಹಾಕಕತ್ತಾರೆ. ಎಲ್ಲ ಉಳ್ತಾಯ್ರಿ ಅಷ್ಟ. ಎಷ್ಟು ಡಬ್ಬಿ ಆಗ್ಯಾವ್ರಿ ಈಗ ಮುಂಜಾನೆ ಹಿಡ್ದ್ರಿ ಇಂತಾವು? 2 ಎಕರೆ ರೀ. 22 ಡಬ್ಬಿ ಚಲೋ ಬದೈತ್ರಿ ಗಾಡಿ. ಮುಖ ಯಾರ್ದು ಬರದ್ ಬೇಡ್ರಿ. ಮತ್ತ ಅವ್ರು ಬಾ ಅತ್ತಾರಿ. ಎಲ್ಲಾರು ನೋಡ್ರಿ ನೀವ ಅಲ್ಲನ್ರಿ ಮಣ್ಣು ಉಳ್ಳಾಗಡ್ಡಿ ಹೊಳವ್ರಿ, ನಮ್ಮಲ್ಲಿ ಬರ್ರಿ ಅತ್ತಾರ್ರಿ. ಮುಂಜಾನೆ ದಿನ ಹಾಲು ಹಿಂಡಾಗ ಮಾಡ್ತೀನಿ ಅಕ್ಕಿ ದಿನ. ಫಸ್ಟ್ಗೆ ಹಾಕಿದ ಮುಖ ದರ್ಶನ ಎಲ್ಲಾರ್ಗಿ. ದಿನ ಪಯ್ಯ ನೋಡ್ತಾನ. ಪಯ್ಯ ಡ್ಯಾನ್ಸ್ ಮಾಡ್ ಪಯ್ಯ. ಯಾಕ ಎಸ್ ಎಕರೆ ಕಿತ್ತಿವತ್ತು ಹೊಲ? ಉಳ್ಳಾಗಡ್ಡಿ ಎಸ್ ಎಕರೆ ಕಿತ್ತಿದಿ? ಎಸ್ ಎಕರೆ ಕಿತ್ತಿದಿ? ಹಾಯ್ ಮಾಡ. 2 ಎಕರೆ ಇವ್ರು 2 ಎಕರೆ ಕಟ್ ಮಾಡ್ದಟ್ ನೀ 2 ಎಕರೆ ಕಿತ್ತೇನು? ಶರಣಪ್ಪಣ್ಣನ ಜೋರದಾನ. ನಿಮ್ ಕಿತ್ತಲ್ಲ ಇಬ್ರು ಕಿತ್ತ ನೋಡು. ಹಾ ಮಾಡ್ರಿ. ಹಂಗ ಅಂಗಡಿಗೆ ಬಂದ ಹಿಡ್ಕೊಂಡಿಂದ್ರಿ. ಹಿಂಗೆ ಹಿಡ್ಕೊಂಡಿಂದ್ರಿ. ಸಾಕ ಇನ್ನು ಹೋಗಿ. ನನಗೆ ವಿಡಿಯೋ ಹಾಕ್ಬೇಕಿನ್ನ ಟೈಮ್ ಭಾಳ ಆಗೈತಿ. 12 ಆಗಕ್ಕೆ ಬಂದೈತಿ. ಸಿರ್ದಾರಂದ ಮದ್ವಿ ಇದಾವ. ಮದ್ವಿ ಹೆಂಗ್ ಮಾಡ್ಕೊಂಡ ಅಂತ ಹಂಗೆ ಗೊತ್ತಿಲ್ಲ. ತುಳಿಯ ನೋಡ್ದಾಗ ನೋಡಿ ಅನ್ನಂತ ಹಿಂಗಾಗೈತಿ ನನ್ನ ಮದ್ವಿ ಐತಿ. ಸ್ವೀಟ್ ನೀ ತಿಂದಿಲ್ಲ ಮತ್ತಲ್ಲಿ? ನಾ ಭಾಳ ತನ ಇಲ್ಲ ನಾವು ಬಂದೇ ಬಿಟ್ಟಿದ್ದೀವಿ ಹೊಳೆ. ಆಗ ಊಟ ಮಾಡಿ ಒಂದು ಈಟ ಕೂತಿದ್ದೀವಿ. ಆಯ್ತು ಹೋಗು ಬರ್ರಿ ಹೋಗೋಣ ಬರ್ರಿ ಅಂತೇಳಿ. ನಾವು ತೊಗೊಂಡು ಬಂದೆ ನೋಡಿ ಸ್ನೇಹಿತರೆ. ತೊಗೊಂಡ್ಬಂದು ಆಡುಗಳಿಗೆ ಒಗದಿಂದ್ರಲ್ಲಿ ತಿಂತಾ ಇದ್ದಾರೆ 4 ನೋಡಿ ಯಾವ ಥರ. ಒಂದು ಸ್ವಲ್ಪ ಉಳ್ಳಾಗಡ್ಡೆ ತಪ್ಪಲ ತೊಗೊಂಬಂದ್ರೆ ಒಂದು ಸ್ವಲ್ಪ ಕಿತ್ಕೊಂಡ್ರಿ. ನನಗೆ ಬಗ್ಗಿ ಕಿತ್ತೋಕೆ ಆಗಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ಊಟ ಮಾಡಿದ್ದಿರಲ್ಲ.
ಊಟ ಮಾಡಿದ್ಕೆ ಅಷ್ಟು ಬಗ್ಗಕ್ಕೆ ಆಗಲಿಲ್ಲ, ಸುಸ್ತು ಬಂದಂಗೆ ಆಕತ್ತು. ಅವ್ರ ನೋಡಿರಲ್ಲ ಹೆಂಗೆ ಮಾತಾಡತ್ತಿದ್ರಿ ಹೊಲದ ಮಾಲಕರು, ಅವ್ರ ವಿಡಿಯೋ ನೋಡ್ತಾರೆ. ಅವ್ರ ಮಗನ ಮದ್ವಿದು ವಿಡಿಯೋ ಮಾಡೀನಿರಲ್ಲ ನಾನು, ಅದೇ ಅಪ್ಪನ ಮದ್ವಿದ ನೋಡ್ರಿ. ಒಳಗಡೆ ಏನು ಹೊತ್ಕೊಂಡು ಅಡ್ಡಾಡತ್ತಿದ್ರಲ್ಲ ಹಾಕಕತ್ತಿದ್ದು ನೋಡ್ರಿ. ಆ ಅಪ್ಪನ ಮದ್ವೆ ವಿಡಿಯೋನ ಹಾಕಿದ್ದೆ ರೀ. ಚಿನ್ನು ಅಂಗಡಿ ತೆರೆದು ಅಲ್ಲಿ ಒಳಗಿಂದ ಅಷ್ಟ ಕಸ ಹೊಡಗಿದ್ರಿ. ಇದನ್ನ ಅಂಗಳ ಹುಡುಗಿದ್ದಿಲ್ಲ, ಇಲ್ಲಿದು ಈ ಯಂತ್ರ ಕೋಲಿ ಕಸ ಹೊಡಗಿದ್ದಿಲ್ಲ. ಅದಕ್ಕೆ ಕುರ್ಕುರಿ ನೋಡ್ರಿ ಮೊನ್ನೆ ಎಷ್ಟು ತೊಗೊಂಡಿದ್ರಿ, ಅರ್ಧ ಖಾಲಿ ಮಾಡ್ಯಾನ್ರಿ. ಅಂತ ಹಣ ತಿಂದಾಗಿ ಮಾಡ್ಯಾನೋ ಗೊತ್ತಿಲ್ಲ, ಕಸ್ಟಮರಿಗೆ ಕೊಟ್ಟಾನೋ ಗೊತ್ತಿಲ್ಲ ರೀ. ಇದೊಂದು 2 ತಿಂಗಳು ರೀ ಸಾಲಿ ಚಾಲು ಆಗೋ ಮಟ ನಮ್ಮದು ಗಳಿಕೆ ಗಂಟೆ ಆಗಂಗಿಲ್ಲ ರೀ. ಯಾಕಂದ್ರೆ ಮಕ್ಳು ಇದ್ದು ಅಂದ್ರೆ ಹಂಗೆ ರೀ ಮನ್ಯಾಗ. ಈಗ ಎಲ್ಲಿ ಹೋಗ್ಯಾನ ಏನೋರು ನೋಡ್ರಿ, ಏನು ಈಶಾಡಕ್ಕೆ ಹೋಗ್ಯಾನೋ ಗೊತ್ತಿಲ್ಲ, ಏನು ಮಾಡಕ್ಕೆ ಹೋಗ್ಯಾನೋ ಪತ್ತೆನೇ ಇಲ್ರಿ. ಭಾಳ ಉಡಾದನ್ರಿ ನಮ್ಮ ಚಿನ್ನು, ಒಟ್ಟು ಉಡಾಳ ಅಂದ್ರೆ ಇದು ಆಗ್ಯಾನ್ರಿ. ಗಾಡಿ ತೊಗೊಂಬಂದು ಹಚ್ಚಾನ್ರಿ ಅಲ್ಲಿ ಗಿಡದ ಬಡ್ಡ್ಯಾಗ. ಇವು 2 ಬ್ಲೌಸ್ ಹೊಲ್ದೀನಿ ರೀ. ನೀನೇನು ಹೊಲ್ಯಾಕಾಗಲಿಲ್ಲ ರೀ, ಮಣ್ಣಿನ ದಿನ ಹೊಲ್ದಿರೋದ್ರಿ. ನೀನೇ ಒಂದು ಟೆನ್ಷನ್ ಮಾಡ್ಕೊಂಡು ಆ ಟೆನ್ಷನ್ಯಾಗ ನಾ BP ಹೆಚ್ಚ ಕಡಿಮೆ ಆಗಿ ಗಾಲ್ ಮೇಲೆ ಆಗಿ ಕೂತೇರೆ. ಮನಸ್ಸು ರಾತ್ರಿ ಹಾರಾದಂಗೆ ಆತು ಸ್ನೇಹಿತರೆ. ಮಣ್ಣಿನ ದಿನ ಮಧ್ಯಾಹ್ನದಾಗ ಸ್ಟಾರ್ಟ್ ಆಗಿರೋದ್ರಿ ಟೆನ್ಷನ್ ಮಾಡ್ಕೊಳಕ್ಕೆ. ನಿನ್ನೆ ಇಡೀ ದಿನ ಫುಲ್ ಟೆನ್ಷನ್ ದುಃಖನೂ, ಅಷ್ಟು ದುಃಖನೂ ತೋರಿಸ್ಕೊಂಡೆ ರೀ ಹೊರಗೆ. ಅದು ಹೊರಗೆ ಹಾಕಿದ್ರು ಕಡಿಮೆ ಆಗಂಗಿಲ್ಲ ರೀ, ಅದು ಹೊರಗೆ ಹಾಕಿದ್ರು ಕಮ್ಮಿ ಆಗಂಗಿಲ್ಲ ಸ್ನೇಹಿತರೆ. ಬರ್ರಿ ಏನಾದರೂ ಸ್ಟಿಚಿಂಗ್ ಮಾಡಿ. ಸಾವಿತ್ರಿ ಸಿಸ್ಟರು ವಿಡಿಯೋ ನೋಡಕತ್ತಿದ್ದಾರೆ, ವಿಡಿಯೋ ಮಾಡ್ಯಾರ ಅವರು. ಮನೆ ಹೋಮ್ ಟೂರ ಚಂದ ಮಾಡ್ಯಾರಿ, ಹೋಮ್ ಟೂರ್ ವಿಡಿಯೋ. ನಮ್ಮಂಥ ಮಿಡಲ್ ಕ್ಲಾಸ್ದವ್ರದ್ದು ನಮ್ಮ ಮನೆ ಯಾವಾಗ ಹೋಮ್ ಟೂರ್ ಮಾಡೋದು ಗೊತ್ತಿಲ್ಲ ಸ್ನೇಹಿತರೆ. ಪೇಂಟ್ ಇಲ್ಲ, ಏನೂ ಇಲ್ಲ, ಮನೆಗೆ ಬಣ್ಣ ಇಲ್ಲ, ಸುಣ್ಣ ಇಲ್ಲ, ಹೊರಗಡೆ ಗಿಲ ಇಲ್ಲ, ಬರೇ ಅಡ್ಜಸ್ಟ್ಮೆಂಟ್ ಜೀವನ ಆಗೈತಿ. ಮಕ್ಕಳು ಸಾಲಿ ಹೊಡೆ ತುಂಬೋದು ಇದನ್ನೇ ಆಗವಲ್ತ್ರಿ. ಅದನ್ನ ಸಾಲ ತೆಗೆದು ಮಕ್ಕಳಿಗೆ ಸಾಲಿ ಫೀ ತುಂಬಾಕತ್ತಿದ್ದೆವು. ಸಾವಿತ್ರಿ ಸಿಸ್ಟರ್ ಎಷ್ಟು ಗಟ್ಟಿಗಿತ್ತಿ ಅನ್ನೋದು ಬಹಳ ಗಟ್ಟಿಗಿತ್ತಿರಿ. ಹೆಂಗೆ ನಿಭಾಯಿಸ್ತಾಳೆ ಗೊತ್ತಿಲ್ಲ ರೀ. ನಾವೆಲ್ಲ ಸಪೋರ್ಟ್ಗೆ ಬೆನ್ನಲ್ಲಿ ಬಾಗಿ ನಮ್ಮ ಯಜಮಾನ್ರದಾರ, ಅವ್ರು ಕೆಲಸ ಮಾಡ್ತಾರೆ. ಒಂದು ಗಂಡು ಮಕ್ಕಳು ಅಂದರೂ ಕೂಡ ಬರೇ ಹೊಟ್ಟೆ ತುಂಬಾಕ ನೆಲೆ ಆಗಂಗಿಲ್ಲ ರೀ. ಮಕ್ಕಳು ಸಾಲಿಗೆ ಮತ್ತೆ ನಾವು ಸಾಲ ತೆಗ್ದು ತುಂಬಬೇಕಾಗ್ತೈತ್ರಿ. ಈಗಿನ ಕಾಲ್ಮಾನದಾಗ ಎಷ್ಟು ದುಡಿದ್ರು ಕಡಿಮೆನೆ ಸ್ನೇಹಿತರೆ, ಎಷ್ಟು ದುಡಿದ್ರು ಕಡಿಮೆನೆ. ಯಾಕಂದರೆ ದುಡಿಯೋರಿಗೆ ಹೊಟ್ಟೆ ತುಂಬುದನ್ನು ನಿಗಂಗಿಲ್ಲ. ಈ ಕಡೆ ಒಂದು ಯಾವ್ದಾರ ದೊಡ್ಡ ಬಿಸ್ನೆಸ್ ಇರಬೇಕು, ಮತ್ತು ಹೊಲ ಮನೆ ಇರ್ಬೇಕು, ಹೊಲ ಇರ್ಬೇಕು ರೀ. ಬೆಳೆದು ಬರಾಕ್ ಬೆಳೆ ಇದ್ರೆ ಅವ್ರು ಹೆಂಗಾರೆ ಮುಂದೆ ಬರ್ತಾರೆ. ನಮ್ಮಂಥವ್ರು ಏನು ಮುಂದೆ ಬರಕ್ಕೆ ಸಾಧ್ಯ ಇಲ್ಲ ರೀ. ದೇವ್ರ ಯಾವಾಗ ನಮ್ಮ ಕಡೆನೂ ತಿರುಗ್ತಾನೋ ಗೊತ್ತಿಲ್ಲ, ಅಲ್ಲಿವರೆಗೆ ಕಾಯ್ಬೇಕು ನೋಡಿ ಅಷ್ಟೇ ರೀ. ಸಿಕ್ಕಾಪಟ್ಟೆ ಸೆಕೆ ಆಗ್ಲತ್ತೈತಿ. ಒಂದು ಗ್ಲಾಸ್ ನೀರು ಕುಡಿದು ಒಂದು ಸ್ವಲ್ಪ ಗಿಡ ಕಟ್ಟಿ ಅಂತ ಕುಂಡಿಸ್ತೀನಿ ರೀ. ಕೂತ ಜೋಳ ಹಸನ್ ಮಾಡಕ್ಕೆ ಹೋಗ್ಬೇಕ್ರಿ. ನಮ್ಮ ಚಿನ್ನು ಬರ್ತಾನ ಅಂತ ಕಾಯಕತ್ತೀನಿ ರೀ. ನಾ ಬಂದು ಕುಂಡ್ರನ ಹೋಗ್ಬಿಟ್ಟನ್ರಿ, ಕಡ್ಯಾಕಾಯಿ ಹೋದವ ಬಂದೇ ಇಲ್ಲ ರೀ. ಮತ್ತು ಸಿಗ್ತೀನಿ ನೋಡ್ರಿ. ಚಂತನ ಜೋಳ, ಗೋಧಿ, ರವೆ ಒಣ ಕುದುರಿ ಎಲ್ಲ ಕೆಲಸ ಆಯ್ತು. ನಮ್ಮ ಚಿನ್ನೊಂದು ಆಟ ನೋಡ್ರಿ. ಗಾಡಿಗೆ ಯಾವ ಥರ ಕಟ್ಲಾಕತ್ತಾನ್ರಿ, ಎಲ್ಲ ಕಟ್ಟುದ್ರಿ. ಮೊನ್ನೆನೂ ಕಟ್ಟುದ್ರಿ. ಮತ್ತೀಗ ತಾನು ಸೈಕಲ್ದು ಎಲ್ಲ ಬಿಚ್ಕೊಂಡು ಡೆಕೋರೇಷನ್ ಮಾಡಾಕತ್ತಾನ್ರಿ ನಮ್ಮ ರಾಕೇಶ ನೋಡ್ರಿ. TV ಒಳಗೆ ಚಾಲೋ ಮಾಡ್ಯಾರ. ನಾನು ವಯಸ್ಸಲ್ಲೇ ಕೊಡ್ಬೇಕಂದೆ ರೀ. TV ಚಾಲೋ ಮಾಡಿದ್ರಿ. ಭಾಳ ಖುಷಿ ರೀ ನನ್ನ ಮಗನಿಗೆ. ಒಟ್ಟು ಗಾಡಿಗಳು ಅಂದ್ರೆ ಅಷ್ಟು ಖುಷಿ ನೋಡ್ರಿ. ಒಟ್ಟು ಗಾಡಿಗೆ ಅಲಂಕಾರ ಮಾಡೋರಿ, ಗಾಡಿಗೆ ಅವಕ್ಕೆ ಡೆಕೋರೇಷನ್ದು, ಅದ್ರ ಏನಾರು ಲೈಟ್ ಹಾಕೋದು, ಬಿಚ್ಚೋದು, ಜೋಡಿಸೋದು, ಗಾಡಿ ಸೈಕಲ್ ಮೋಟ್ರ್ ಇದು ಮಾಡಿದ್ರಿ. ತನ್ನ ಸೈಕಲ ಸ್ವಲ್ಪ ಪ್ರಾಬ್ಲಮ್ ಆಗೈತ್ರಿ, ರಿಪೇರಿ ಮಾಡಿಸ್ಕೊಡ್ರಿ ಅನ್ನಕತ್ತಂದ್ರೆ. ಈಗ ಮತ್ತೆ ಟ್ಯೂಷನ್ಗೆ ಹಚ್ಚೋದೈತ್ರಿ. ಇನ್ನು 4ನೇ ತಾರೀಕು, ಏಪ್ರಿಲ್ 4ನೇ ತಾರೀಕು ಹಿಡ್ಕೊಂಡು ಕ್ಲಾಸ್ ಚಾಲೂ ಆಗ್ತಾರೆ. ಸುಮ್ಮನೆ ಅದನ್ನು ರಿಪೇರಿ ಮಾಡಿಸೋದು, ಮತ್ತು ಮನ್ಯಾಗ ಮೂಲ್ಯಾಗ ಇಡೋದಕ್ಕೆ ಆಗ್ತೈತಪ್ಪ. ಎಲ್ಲಿ ಸುಮ್ಮ ಬೇಡ ತನನ ಬಿಟ್ಟಾನ್ರಿ. ಇನ್ನು ದೊಡ್ಡವನ ಆಗಿದ್ದು ಗಾಡಿ ಕಲ್ಕೊಳಕತ್ತಿ ಏನಾನ ಗಪ್ ಕೂತಾನ್ರಿ. ಇಲ್ಲ ಅಂದ್ರೆ ಭಾಳ ಹಠ ಮಾರಿರಿ ಅವ್ನು. ಹಠ ಅಂದ್ರೆ ಹಠ ರೀ. ನೋಡಿ ಮಮ್ಮಿ ಫೋಟೋ ತೆಗಿಯತ್ತಾನ್ರಿ. ನನ್ನ ಹಾಡುಗಳೆಲ್ಲ ಕಟ್ಟೀನಿ. ಇಡೀ ದಿನ ಹೆಂಗೆ ಹೋತೇನೋ ರೀ. ಸಿಕ್ಕಾಪಟ್ಟೆ ಸುಸ್ತು 10 ಸೊಲ್ಗಿ ಜೋಳ ಹಸನ್ ಮಾಡಿದ್ರಿ, ಒಂದು 4 ಸೊಲ್ಗಿ ಗೋಧಿ ಮತ್ತು ರವೆ ಹಸನ್ ಮಾಡಿದ್ರಿ. ಅವ್ರಿಕಾಯಿ ಎಲ್ಲ ಬಡದು ಹೊತ್ರನ್ನೆಲ್ಲ ತುಡು ಟೈಮ್ 11 ಗಂಟೆ ತನಕ ಕೆಲಸ ಆಗೈತೆ ಸ್ನೇಹಿತರೆ. ಊಟ ಮಾಡ್ಕೋತನ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ರೀ. ಅವ ಕೆಲಸ ಮಾಡೋದು ಸುಮ್ಮ ಅಲ್ಲೇ ಕೂತಲ್ಲೇನ. ಮಧ್ಯಾಹ್ನ ಊಟ ಇಲ್ಲ, ಏನೂ ಇಲ್ಲ ರೀ. ಹಾಗೆ ಜೋಳ ಹಸನ್ ಮಾಡ್ಕೋತಾನ ಹೋತ್ರಿ. ದ್ರಾಕ್ಷಿ ತೊಗೊಂಬಂದಿರಿ ಯಜಮಾನ್. ಹಾಗೆ ದ್ರಾಕ್ಷಿ ತಿಂದು ಒಂದು ಸ್ವಲ್ಪ ನೀರು ಕುಡಿದು ಹಾಗೆ ಜೋಳ ಹಸನ್ ಮಾಡಿದೆ. ಜೋಳ ಅಂತ ಹಸನಿದ್ರಿ. ಗೋಧಿನ ಸ್ವಲ್ಪ ಭಾಳ ಇದು ಆದಂಗೆ ಆಗಿದ್ರು. ಜಮಿ ಗೋಧಿ ರೀ ಅವು. ಅವಾಗ ಒಡ್ಸ್ಕೊಂಡು ಬಂದ್ರೆ ಒಂದು ಸ್ವಲ್ಪ ಇದು ಆದಂಗೆ ಆಗಿಬಿಟ್ಟಿದ್ರಿ. ಅದಕ್ಕೆ ನೋಡ್ರಿ ನಮ್ಮ ಚಿನ್ನು ಫೋಟೋ ತಕ್ಕೋದು ನೋಡ್ರಿ.
ಎಡಿಟಿಂಗ್ ಮಾಡ್ತಾನ್ರಿ, ತಾನು ಹಾಡ ಕುಂಡ್ರಿಸೋದು ಎಲ್ಲರೂ ಈಗಿನ ಮಕ್ಳಿಗೆ ಯಾವುದೂ ಕಲ್ಸೋದು ಬೇಕಾಗಿ ನೋಡ್ರಿ. ತನ್ನ ಗಾಡಿಗೆ ಹೆಂಗೆ ಮುತ್ತು ಕೊಡಕತ್ತ ನೋಡ್ರಿ. ಈ ಥರ ಮಕ್ಕಳು ಗಾಡಿ ಅಷ್ಟು ಇದು ಮಾಡ್ತಾನ್ರಿ. ಬಡವ್ರ ಮನೆಗೆ ಏನೋ ಒಂದು ವಾಹನ ಆಯಿತು, ಒಂದು ಏನೋ ಬಂದ್ರೆ ಅಷ್ಟು ಕಾಳಜಿನ ರೀ. ನಾವು ಇರೋದ್ರಲ್ಲೇ ತೃಪ್ತಿ ಪಡ್ತೀವಿ ನೋಡಿ ಸ್ನೇಹಿತರೆ, ಬೇರೆದೇನೂ ಇಲ್ಲ ರೀ. ನನ್ನ ಮಕ್ಕಳಾಯಿತು, ನಾವಾಯಿತು, ಜಾಸ್ತಿ ಈಗ ಶ್ರೀಮಂತರ ಥರ ನಮ್ಗೆ ಬದುಕಕ್ಕೆ ಸಾಧ್ಯ ಇಲ್ಲ. ನಾವು ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ಬೇಕ್ರಿ. ಇದು ಸಣ್ಣ ವಾಹನ ಅಂದ್ರೂ ಕೂಡ ಅವ್ರು ದೊಡ್ಡ ಇದು ಆದಂಗೆ ರೀ. ಒಟ್ಟು ಅಷ್ಟು ಕಾಳಜಿ ಮಾಡ್ತಾನೆ ರೀ ಅವ್ರನ್ನ, ಅಷ್ಟು ಕಾಳಜಿ ಅಷ್ಟು ಇದು ಮಾಡ್ತಾನೆ ರೀ ಮಕ್ಳಿಗತ್ಲೆ. ನಾನು ಹೆಂಗೆ ನನ್ನ ಆಡು ಮರಿಗಳ್ನ ಹೆಂಗೆ ನೋಡ್ಕೋತೀನಿ ಹಂಗೆ ತಮ್ಮ ಗಾಡಿಗಳ್ನ ಅಷ್ಟು ಚಂದ ನೋಡ್ಕೋತಾರೆ ನೋಡಿ ಸ್ನೇಹಿತರೆ ಅವರು. ಮರಿಗಳು ನೋಡ್ರಿ, ಈ ಕಡೆ ನೋಡ್ರಿ ಮರಿಗಳ್ದು ಆಟ ಎಷ್ಟು ಚಂದ ನಡೆದೈತ್ರಿ. ಅವ್ರದ್ದು ರಾಕೇಶ ಹೊಡೆದು ಹೋಗ್ತಾನೆ ರೀ ಅವ್ಕೆ ಮರಿಗಳಿಗೆ. ನಾನು ಅಲ್ಲೇ ಬಾಗಿಲ್ದಾಗ ಕೂತಿದ್ದೆ ರೀ. ಅವ್ರು ಸ್ವಲ್ಪ ಈಗ ಸಣ್ಣ ಮಕ್ಳು ಇದ್ದಂಗೆ ರೀ ಮರಿಗಳು ಕೂಡ, ದೊಡ್ಡ ಆಗೋ ಮಟ್ಟ ರೀ ಜಿಗ್ದಾಡ್ದು ಇದು ಮಾಡೋದು ಹಾಗೆ ಆಟ ಇರತ್ತೈತ್ರಿ ಹತ್ರದ. ಇನ್ನು ಕಟ್ಟೋದು ಮುಗಿಯವಲ್ತ್ರಿ, ಯಾವಾಗ ಊಟ ಮಾಡ್ತಾರೇನೋ ರೀ. ಊಟ ಮಾಡಿ ಅವ್ರ ಅಪ್ಪಾರು ಅವರು ಯಾವಾಗ ಮಾಡ್ತಾರೇನೋ ರೀ. ನಾನು ಇದು ವಿಡಿಯೋ ಮಾಡಿಂದ ಅವ್ರಿಗೆ ಬಡೋದು ಅವ್ರನ್ನೆಲ್ಲ ಗಾಳಿ ಬಿಡ್ತೀರಿ, ಸ್ವಲ್ಪ ಗಾಳಿ ತೂರಿ ಎಲ್ಲ ಕಾಳು ಹಸನ್ ಮಾಡಿಟ್ಟು ಸ್ನೇಹಿತರೆ. ಕಂಪ್ಲೀಟ್ ಆಗಿ ನಾಳೆ ಬೆಳಗ್ಗೆ ದವಾಖಾನೆಗೆ ಹೋಗೋದೈತೆ ಅಂತ ಅಂದ್ಕೊಂಡು ಎಲ್ಲ ನಿನ್ನೇನ ಮುಗಿಸ್ಕೊಂಡೆ ರೀ. ಉಳ್ಳಾಗಡ್ಡಿ ತಂದಿದ್ದಾರೆ, ಉಳ್ಳಾಗಡ್ಡಿ ಹಾಗೆ ಇಟ್ಟೆ. ಉಳ್ಳಾಗಡ್ಡಿ ಸ್ವಲ್ಪ ಮಣ್ಣು ಭಾಳ ಅದಾವ್ರಿ. ಅವ್ರು ಹೊಲ್ದಾನವ್ರು ಉಳ್ಳಾಗಡ್ಡಿ ಕೊಟ್ಟರು ಸ್ವಲ್ಪ. ಸಂಜೆ ಮತ್ತೊಮ್ಮೆ ಹೋಗಿ ಮೇವು ಮಾಡ್ಕೊಂಡು ಬಂದು ಉಳ್ಳಾಗಡ್ಡಿ ತೊಗೊಂಬಂದಿರಿ. ಮುಂಜಾನೆ ಏನಂತ ಬರೀ ಮೇವು ಅಷ್ಟೇ ತೊಗೊಂಬಂದಿದ್ದೆ. ಸಂಜೆ ಮತ್ತೆ ಬರ್ತೀನಿ ರೀ ಅಂತ ತಂದಿದ್ದಾರಲ್ಲ, ಮತ್ತು 2 ಬುಟ್ಟಿ ಉಳ್ಳಾಗಡ್ಡಿ ಹಾಕಿರಿ. ನನಗೆ ನೆಗುವಲ್ಲು ರೀ, ಅಷ್ಟು ಹಾಕಿರಿ. ತುಂಬಾ ಇದು ಮಾಡ್ತಾರೆ ರೀ ನನ್ನನ್ನು ನೋಡಿದ್ರೆ ಅವರು. ಅವ್ರು ಯಾರು ನಾವು ಯಾರಲ್ಲ ಕರೆ. ಈಗ ನಮ್ಮ ತಾಯಿ ತಂದಿನ ಬಿಟ್ಟು ಬಂದಿರ್ತೀರಿ, ಇಲ್ಲಿ ಇದ್ದವ್ರು ನಮ್ಮ ಬಂಧು ಬಳಗ ಆಜು ಬಾಜುದವ್ರ ತಂದ್ಕೊಂಡು ನಾನು ಜೀವನ ಕಟ್ಕೋತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಹಳ್ಳಿ ವಿಡಿಯೋ ನೋಡಿ, ನಮ್ಮ ಹಳ್ಳಿ ಕಡೆ ಯಾವ ಥರ ಜನ ಇರ್ತಾರೋ ಆ ಹೊಲದಲ್ಲಿಂದ ವಿಡಿಯೋ ಮಾಡಿನಲ್ಲ, ಜನಗಳ ಮಾತಾಡೋ ರೀತಿ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ. ಏನೋ ಬಿಚ್ಚಿ ನೋಡ್ತಾ ಇದ್ದ ನೋಡ್ರಿ ಗಾಡಿದು, ಹಾಗೆ ರೀ ಒಟ್ಟು ಅವಕ್ಕೆ ರಿಬ್ಬನ್ ಕಟ್ಬೇಕತ್ತ ನೋಡ್ರಿ. ಈ ಥರ ರೀ. ಬರೀ ಸ್ನೇಹಿತರೆ, ಇವತ್ತಿನ ಡೇ ಅಂತೂ ಈ ಥರ ಹೋಯ್ತು. ನಾಳೆ ಮತ್ತೆ ಸಿಗೋಣ. ಬಾಯ್ ನೋಡ್ರಿ. ಅಲ್ಲಿವರೆಗೆ